BPL ನೋಡಿ ಭಾರತ ಸರ್ಕಾರ ಬಹಳ ಸ್ಪಷ್ಟವಾಗಿ ನಾವು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ 50% ಶಹರ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ 75% ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಪಾಪ್ಯುಲೇಷನ್ಗೆ ನಾವು ಉಚಿತವಾಗಿ ಆಹಾರವನ್ನು ಕೊಡ್ತೇವೆ. ಈಗ ಇವರು APL BPL ಕಾರ್ಡು ಯಾಕೆ ರದ್ದು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಸಂಪೂರ್ಣವಾಗಿ ತಿಳ್ಕೊಳ್ತೇನೆ, ಯಾಕಂದ್ರೆ ನನ್ನ ಕೇಂದ್ರದಲ್ಲಿ ನಂದು ಡಿಪಾರ್ಟ್ಮೆಂಟ್ ಇದೆ, ಇವರು ಯಾಕೆ ಮಾಡಿದ್ದಾರೆ ಏನು ಅಂಥೇಳಿ. ಆದರೆ ಇಷ್ಟನ್ನು ನಾನು ಹೇಳ್ತೇನೆ, ದೇಶದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಆಹಾರ ಭದ್ರತೆಯನ್ನು ಒದಗಿಸ್ತಾ ಇದ್ದೀವಿ. ಪ್ರತಿ ವರ್ಷ 2,11,000 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡ್ತೀವಿ. 2,11,000 crores ನಾವು ಖರ್ಚು ಮಾಡ್ತೀವಿ. ಹಾಗಾಗಿ ಅಕಸ್ಮಾತ್ ಜಾಸ್ತಿ ಇದ್ದರೆ ರಾಜ್ಯ ಸರ್ಕಾರ ಒಂದಿಷ್ಟು ಹಾಕಿ ಕೊಡಬೇಕು. ಆಲ್ ಆಫ್ ಎ ಸಡನ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನಿಮ್ಮಿಂದ ನನಗೆ ಗೊತ್ತಾಗಿದೆ. ನಾನು ಬೆಳಗಿನವರೆಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಜೊತೆಗೆ ಹೆಂಗಿದ್ದರೂ ನೀವು ಬೆಳಗ್ಗೆ ಬಿಡೋದಿಲ್ಲ, ನಾನು ಬೆಳಗ್ಗೆ ಮಾತಾಡ್ತೀನಿ. ಮೋಸ್ಟ್ಲಿ ಒಟ್ಟಾರೆ ನೋಡ್ರಿ ಏನಾಗಿದೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಹೋಗಿ ಪ್ರಚಾರ ಮಾಡೋದೇನು, ನಾವು ಗ್ಯಾರಂಟಿ ಕೊಟ್ಟಿವಿ ನುಡಿದಂತೆ. ಸಿದ್ದರಾಮಯ್ಯನವರ ಭಾಷಣ ಶುರುವಾದರೆ ಪತ್ರಿಕಾಗೋಷ್ಠಿಯಲ್ಲಿರ್ಬೋದು ಅಥವಾ ನಮ್ಮ ಸಾರ್ವಜನಿಕ ಸಭೆಯಲ್ಲಿ ನುಡಿದಂತೆ ನಡೆದಿದ್ದೀವಿ. ಏನು ನುಡಿದಂತೆ ನಡೆದಿದ್ದೀರಿ ನೀವು? ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿದ್ರಿ, ಅದಾದಮೇಲೂ ಹೊಂದಾಣಿಕೆ ಆಗ್ತಾಯಿಲ್ಲ. ನೀವು ಮಾಧ್ಯಮದವರು ನಿಷ್ಪಕ್ಷಪಾತವಾಗಿ ನೀವು ನೋಡ್ತಾ ಇರ್ತೀರಿ. ಆದರೆ ನಿಮ್ಗೆ ಒಂದು ಸೈಡ್ ಹೇಳೋಕ್ಕಾಗಲ್ಲ, ನಾವು ಒಪ್ಕೋತೀನಿ. ಅನೇಕ ಕಡೆ ಬಸ್ಸಿನ ತೊಂದರೆ ಅದ. ಇವತ್ತು ಬಸ್ಗಳು ಹೋಗೋದೇ ಇಲ್ಲ. ಹುಡುಗರಿಗೆ, ಸ್ಕೂಲ್ ಮಕ್ಕಳಿಗೆ, ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲ. ಇವ್ರದ್ದು ಥಿಯರಿ ಏನಂತಂದ್ರೆ, ಫ್ರೀ ಕೊಟ್ಬಿಟ್ರ, ಊಟ ತೊಗೊಂಬಿಟ್ರ, ಅನೌನ್ಸ್ಮೆಂಟ್ ಮಾಡ್ಯಾರ. ಆದರೆ ಹೆಂಗಾರೆ ಮಾಡಿ ಈ ಲಾಸ್ನಿಂದ ಹೊರಗೆ ಬರಬೇಕು. ಯಾಕಂದ್ರೆ ವಿತೌಟ್ ಪ್ಲ್ಯಾನಿಂಗ್ ಕೊಟ್ಟಾರ. ಯಾವುದೇ ರೀತಿಯಾದಂಥ ಪೂರ್ವಾಲೋಚನೆ ಇರಲಾರ್ದೆ, ಅದಕ್ಕೆ ಪೂರ್ವ ಯೋಜನೆ ಇರಲಾರ್ದೆ ಕೊಟ್ಟಿರೋದ್ರಿಂದ ಏನಾದ್ರು ಮಾಡಿ ಸ್ವಲ್ಪ ಈ ಖರ್ಚು ಕಮ್ಮಿ ಮಾಡ್ತಾ ಹೋಗ್ಬೇಕು ಗ್ಯಾರಂಟಿಗೆ ಹೊಂದಿಸ್ಲಿಕ್ಕೆ. ಅದಕ್ಕೆ ಇದನ್ನು ಕಮ್ಮಿ ಮಾಡಿದ್ರು. ಬಸ್ಸು ಕಮ್ಮಿ ಮಾಡಿದ್ರು. ಆನಂತರ ವಿದ್ಯುತ್ ದರ 3 ರೂಪಾಯಿ ಇದ್ದಿದ್ದು 7 ರೂಪಾಯಿ ಮಾಡಿದ್ರು, 4 ರೂಪಾಯಿ ಇದ್ದದ್ದು. ಪೆಟ್ರೋಲ್ ಡೀಸೆಲ್ ಇಡೀ ದೇಶದೊಳಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲಿನ ಕರವನ್ನು ಕಮ್ಮಿ ಮಾಡ್ತಾ ಇದ್ದಾರೆ ಎಲ್ಲ ಅನೇಕ ರಾಜ್ಯಗಳಲ್ಲಿ. 1-2 ರಾಜ್ಯಗಳನ್ನು ಬಿಟ್ಟರೆ ಬಹುತೇಕ ರಾಜ್ಯಗಳಲ್ಲಿ, ಇವನ್ ಕೆಲವು ಅಪೋಸಿಷನ್ ರೂಲಿಂಗ್ ಇರುವಂಥ ರಾಜ್ಯಗಳಲ್ಲಿಯೂ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಏನಿದೆ? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾರೆ, ಆಸ್ತಿ ನೋಂದಾವಣಿ ಶುಲ್ಕ ಜಾಸ್ತಿ ಮಾಡ್ತಾರೆ, ಬಾಂಡ್ ಪೇಪರ್ ರೇಟ್ ಜಾಸ್ತಿ ಮಾಡ್ತಾರೆ, ಹಾಲು ಆಲ್ಕೋಹಾಲು 2 ರೇಟು ಜಾಸ್ತಿ ಮಾಡ್ತಾರೆ. ಆನಂತರ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲೂ ಈ ರೀತಿ ಕಟ್ ಮಾಡ್ತಾರೆ. ನಾನು ಕೇಳ್ತೀನಿ, ನೀವು ಒಂದು ಬಿಡುಗಡೆ ಮಾಡಿರಿ. ನೀವೇನೋ ಯುವಕರಿಗೆ ವಿದ್ಯಾನಿಧಿನ ಏನೋ ಒಂದು ಯುವನಿಧಿ ಕೊಡ್ತೀವಿ ಅಂತ 8 ಜನ ಕೊಟ್ಟಿರಿ. ಆಶಾ ಮತ್ತು ಅಂಗನವಾಡಿಯವರಿಗೆ 10-15 ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. 10 ಸಾವಿರ ರೂಪಾಯಿ ಅವ್ರ ಅಸಿಸ್ಟೆಂಟ್ಗಳಿಗೆ, 15 ಗೌರವಧನ ಜಾಸ್ತಿ ಮಾಡಿ. ಎಷ್ಟು ಜನಕ್ಕೆ ಮಾಡಿರಿ? ಅಂದರೆ ಮತ್ತು ನಿಮ್ಮದು ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ಸಾಮಾಜಿಕ ಭದ್ರತೆ ಯೋಜನೆಗಳು ಒಂದೂ ಬರ್ತಾ ಇಲ್ಲ. ಆಮೇಲಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ. ನೀವು ಹಾಗೆ ಒಂದು ದಿವಸ ಕ್ಯಾಮ್ರಾ ಇಟ್ಕೊಂಡು ಹೋಗಿ ಗೊತ್ತಾಗಲಾರದಂತೆ ಕಿಮ್ಸ್ದಲ್ಲಿ ಹೋಗ್ರಿ, ಸಿವಿಲ್ ಹಾಸ್ಪಿಟಲ್ದಲ್ಲಿ ಹೋಗ್ರಿ, ಎಲ್ಲ ಬರೆದು ಕೊಡ್ತಾ ಇದ್ದಾರೆ. ನಾನೊಮ್ಮೆ ವಿಚಾರಿಸಿದೆ ಒಬ್ಬರನ್ನ, ಅವ್ರ ಹೆಸರು ಹೇಳೋದಿಲ್ಲ, ಪಾಪ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ನಾನು ಅವ್ರ ಹೆಸರುಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾರಿಗೆ ಮಾತಾಡಿದೆ, ಯಾವ ಡಾಕ್ಟ್ರಿಗೆ ಮಾತಾಡಿದೆ ಅಂತ. ಯಾಕ್ರಿ ಪಾಪ ಬರೆದು ಕೊಡ್ತೀರಿ? ಪಾಪ ಬಡವರು ನಮ್ಮ ಹತ್ರ ಬರ್ತಾರೆ. ನಾನು ಒಬ್ಬನ ಹತ್ರ ಬರೋದಿಲ್ಲ, ಬೇರೆ MLAಗಳ ಹತ್ರ, ಕಾಂಗ್ರೆಸ್ MLA ಹತ್ರ ಹೋಗ್ತಿರ್ಬೋದು. ನಂದೇನು ಅದಕ್ಕೆ, ನಾನು ಇದ್ರಾಗ ಪೊಲಿಟಿಕ್ಸ್ ಮಾಡೋದಿಲ್ಲ. ನಾನು ಕೇಳಿದೆ, ಯಾಕೆ ಬರೆದು ಕೊಡ್ತಾ ಇದ್ದೀರಿ ಅಂತ.
ಸರ್ ಔಷಧಿ ತರೋದಕ್ಕೆ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ಮೊನ್ನೆನ ವರದಿಯಾಗಿತ್ತು, ಆ್ಯಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಸ್ಯಾಲ್ರಿ ಇಲ್ಲ, ಸಂಬಳ ಇಲ್ಲ. ಈ ಸ್ಥಿತಿಗೆ ರಾಜ್ಯವನ್ನು ಅಧೋಗತಿಗೆ ತಂದು ಬೇರೆ ಕಡೆ ಹೋಗಿ ಭಾಷಣ ಮಾಡ್ತಾರೆ. ಇವತ್ತು ನಾನು ಕೊಲ್ಲಾಪುರದಾಗಿದ್ದೆ, ಸಿದ್ದರಾಮಯ್ಯನವರು ಕೊಲ್ಲಾಪುರದಾಗಿದ್ದರು. ಇವತ್ತು ಭಾಷಣ ಏನೋ ಅಂತ ನುಡಿದಂತೆ ನುಡಿದ್ದೇವೆ, ಗ್ಯಾರಂಟಿ ಕೊಟ್ಟು ಏನು ಗ್ಯಾರಂಟಿ ಕೊಟ್ರಿ ನೀವು? ಆಮೇಲಿಂದ 5 kg ನಾವು ಕೊಡೋದು 5 kg, ನೀವು ಕೊಡೋದು 10 kg ಕೊಡಬೇಕು. ಅದರೋಗಲಿ ಇನ್ನೂ 5 ಕೊಟ್ಟಾದರೂ 10 kg ಭರ್ಪಾಯಿ ಮಾಡ್ತಾ ಇದ್ದಾರೆ, ಅದೂ ಇಲ್ಲ. ಏನೂ ಇಲ್ಲ. ಈ ಸರ್ಕಾರ ಟೋಟಲ್ ದೇ ಆರ್ ಏನಂತಾರೆ ಅದಕ್ಕೆ ಕೌಂಟಿಂಗ್ ದಿ ಡೇ, ಹಂಗೆ ಮುಂದೆ ಹಾಕ್ತಾ ಹೋಗೋದು ಅಷ್ಟೇ.